ಇರುವುದು ಗಮ್ಯ ಬೇಗ ಮುಟ್ಟಲು ಹೊರತು ಮೋಜು ಮಸ್ತಿ ಮಾಡಲು ಅಲ್ಲ ಎಂದು ಕೊಪ್ಪಳ ಪ್ರಾದೇಶಿಕ ಸಾರಿಗೆ ಇಲಾಖೆಯ ಹಿರಿಯ ಮೋಟಾರ್ ವಾಹನ ನಿರೀಕ್ಷಕರಾದ ಪ್ರಭಾಕರ್ ತಿಳಿಸಿದರು. ಅವರಿಂದು ರಸ್ತೆ ಸುರಕ್ಷೆ ಮಾಸಿಕ ಸಭೆಯಲ್ಲಿ ಮಾತನಾಡಿ, ರಸ್ತೆ ಇರುವುದು ವಾಹನ ಓಡಾಟದ ಮಜಾ ಪಡೆಯಲು, ವ್ಯರ್ಥ ಸಾಹಸ ಮಾಡಲು ಅಲ್ಲ. ಈ ಜಾಗದಿಂದ ಅತ್ತ ಕಡೆಯ ಜಾಗ ತಲುಪಲು ಎಂದು ಯುವಕರಿಗೆ ಕಿವಿಮಾತು ಹೇಳಿದರು. ಅವಸರದ ವಾಹನ ಚಾಲನೆ ಅಪಾಯಕಾರಿ. ವಿಲ್ಲಿಂಗ್ ಮಾಡುವುದು ಜೀವಕ್ಕೆ ಅಪಾಯ ತಂದುಕೊಂಡಂತೆ. ಅಮೂಲ್ಯವಾದ ಜೀವ ತ್ವರಿತ ವಾಹನ ಚಾಲನೆ ಹೆಸರಲ್ಲಿ ಕಳೆದುಕೊಳ್ಳಬೇಡಿ ಎಂದು ಮನವಿ ಮಾಡಿದರು. ನಾ ಮೊದಲು ಅಲ್ಲ, ನೀ ಮೊದಲು ಎನ್ನಿ, ನಿಧಾನವಾಗಿ ಚಲಾಯಿಸಿ, ಇನ್ನೊಬ್ಬರ ಜೀವಕ್ಕೂ ಹಾನಿ ಮಾಡಬೇಡಿ ಎಂದು ಮನವಿ ಮಾಡಿದರು. ವೇದಿಕೆ ಮೇಲೆ ರಸ್ತೆಗೆ ವಾಹನ ಇಳಿಸುವ ಪೂರ್ವದಲ್ಲಿ ನಿಯಮಗಳನ್ನು ಮನನ ಮಾಡಿಕೊಳ್ಳಿ ಎಂದರು. ಕಚೇರಿ ಅಧೀಕ್ಷಕ ಪ್ರತಾಪ್, ಹಿರಿಯ ಮೋಟಾರ್ ನಿರೀಕ್ಷಕ ಮೃತ್ಯುಂಜಯ, ಸೂಪರ್ವೈಸರ್ ನರಸಪ್ಪ ಮತ್ತು ಸರಸ್ವತಿ ಇದ್ದರು. ಪ್ರತಿಯೊಂದಕ್ಕೂ ಒಂದೊಂದು ಸಿಗ್ನಲ್ ಇದೆ. ಆ ರೋಡ್ ಸೈನಲ್ಲಿ ನಿಮಗೆ ಹೋಗುವಾಗ ರಸ್ತೆ ಇರುತ್ತೆ, ಅದನ್ನ ಯಾರು ನೋಡಲ್ಲ. ನಿಮ್ಗೆ ಸುಮಾರು ಜನಕ್ಕೆ ಸೈನ್ಸ್ ಗೊತ್ತಿಲ್ಲ. ಹಂಗಾಗಿ ಏನ್ ಮಾಡ್ಬೇಕು ನೀವು, ಸೈನ್ಸ್ ರೋಡ್ ಸೈನ್ಸ್ ಏನಿದೆ, ರೋಡ್ ಸೈನ್ಸ್ ರೋಡ್ ಮಾರ್ಕಿಂಗ್ಸ್ ಏನಿದೆ ಅದನ್ನ ಆದಷ್ಟು ಅಬ್ಸರ್ವ್ ಮಾಡಬೇಕು, ನೋಡ್ಬೇಕು ಏನಿದೆ. ರೋಡಲ್ಲಿ ಹೋಗುವಾಗ ಅಬ್ಸರ್ವ್ ಮಾಡಿದ್ರೆ ಗಾಡಿ ಹೋಗಿ ಎಡಗಡೆ ಕೊಡಿ ಬಲಗಡೆ ಮಾಡಿದ್ದಲ್ಲ, ನಿಮ್ಗೆ ಹೋಗುವಾಗ ಕಾಣ್ತಾ ಇದೆ ರೋಡ್ ಸೈಡಲ್ಲಿ ಹಾಕಿರ್ತಾರೆ, ಅದನ್ನ ನೋಡ್ಬೇಕು. ಅಂಶಿದೆ ಅಂತ ಹಾಕಿರ್ತಾರೆ, ಆರಾಮ್ ಮಾಡ್ಕೊಡಿ ಅಂತ ಹಾಕಿರ್ತಾರೆ, ಆರಾಮ್ ಕಂಪಲ್ಸರಿ ಮಾಡಿ ಅಂತ ಹಾಕಿರ್ತಾರೆ. ಮುಂದೆ ಲೆಫ್ಟ್ ಎಡಗಡೆ ತಿರುಗೋದು, ಬಲಗಡೆ ತಿರುಗೋದು, ಸ್ಟ್ರೈಟ್ ಆಗೋದು, ಪ್ರತಿಯೊಂದು ಸೈನು ಪ್ರತಿ ರೋಡಲ್ಲೂ ಹಾಕಿರ್ತಾರೆ. ಅದನ್ನ ಸೈನ್ಸ್ ಎಲ್ಲಾನು ಫಾಲೋ ಮಾಡಬೇಕು. ವಾಹನಗಳು ಯಾವುದೇ ಮದ್ಯಪಾನ ಎಣ್ಣೆ ಹೊಡೆದು ಓಡಿಸಬಾರ್ದು. ಆಮೇಲೆ ಮೊಬೈಲ್ ಯೂಸ್ ಮಾಡೋದು ಆಲ್ಮೋಸ್ಟ್ ಅಲ್ಲಿ ಎಲ್ಲ ಹಿಡ್ಕೊಂಡಿರ್ತಾರೆ. ಅವಾಗೇನೇ ಗೊತ್ತಾ, ಗಾಡಿ ಓಡಿಸುವಾಗ ನೀವು ಮೊಬೈಲ್ ಯೂಸ್ ಮಾಡಿದ್ರೆ ನಿಮ್ಮ ಮೊಬೈಲ್ಗೆ ನಿಮ್ಗೆ ಏನಾಗೋದು ಆಘಾತಕಾರಿ ಸಂಗತಿ ಸುದ್ದಿ ಬಂದಿರ್ಬೋದು. ನಿಮಗೆ ಇಲ್ಲ ಯಾರಿಗಾರ ತೊಂದರೆ ಆಗಿರೋದಾಗ್ಬೋದು, ಖುಷಿ ಪಟ್ಟರಾಗ್ಬೋದು, ಮಹಾನವನ ಸಹಜ ಗುಣ. ಯಾವುದೇ ನಮಗೆ ಕೆಟ್ಟದ ಸುದ್ದಿ ಬರಲಿ, ಸುಖ ಸುದ್ದಿ ಬರಲಿ, ನಮ್ಗೊಂಥರ ಏನಾಗುತ್ತೆ, ನಾವೇನೋ ಇಂಪ್ಯಾಕ್ಟ್ ಇದಾಗಿ ನಾವೇನು ಮಾಡೋದಕ್ಕೆ ರೆಸ್ಪಾಂಡ್ ಮಾಡ್ತೀವಿ. ರೆಸ್ಪಾಂಡ್ ಮಾಡಿದಾಗ ಖುಷಿಯಿಂದ ಕೈ ಬಿಟ್ಬಿಡೋದು, ಸ್ಟೇರಿಂಗ್ ಹ್ಯಾಂಡಲ್ ಕೈ ಬಿಡೋದು. ದುಃಖ ಸುಖ ಸಂಗತಿ ಬಂದಾಗಲೂ ಅಷ್ಟೇ, ಇದಾಯ್ತು ಅಂದ್ರೆ ನಮಗೆ ಅಲರ್ಟ್ ಆಗುತ್ತೆ, ಏನಾಗುತ್ತೆ. ಅವಾಗ ಏನು ಮಾಡ್ಬೇಕು, ಅದಕ್ಕೆ ಮೊಬೈಲ್ ಯೂಸ್ ಮಾಡ್ಬೋದು. ಏನಂದ್ರೆ ರೋಡ್ ಸೈಡಲ್ಲಿ ಲೆಫ್ಟ್ ಹಾಕೊಂಡು ಮೊಬೈಲ್ ಯೂಸ್ ಮಾಡಿ ಕೂಡ ಓಡಿಸ್ಬೋದು. ಅವಾಗ ನಮಗೆ ಕುಂತು ಕೇಳೋಕೆ ಸ್ವಲ್ಪ ಟೈಮ್ ಇರುತ್ತೆ. ಹಂಗಾಗಿ ವಾಹನ ಚಾಲನೆ ಮಾಡುವಾಗ ಯಾರು ಮೊಬೈಲ್ನ ಯೂಸ್ ಮಾಡಬಾರ್ದು. ಈಗ ರಸ್ತೆ ನಡ್ಕೊಂಡು ಹೋಗೋ ಯಾವ ಕಡೆ ಹೋಗ್ಬೇಕು, ನಡ್ಕೊಂಡು ಹೋಗೋರು ನಮ್ಮ ಮುಂದೆ ಬರುವಂತ ವಾಹನಗಳು ನಮ್ಗೆ ಕಾಣಿಸುತ್ತೆ. ಅವನೇನೇ ಅಜಾಗರೂಕತೆಯಿಂದ ಓಡಿಸ್ಕೊಂಡು ಬಂದ್ರು ಅವನು ಫಾಸ್ಟ್ ಆಗಿ ಬರ್ಬೋದು, ಅವನಿಗೇನೋ ತೊಂದರೆ, ಅವ್ನು ಗುದ್ದಕ್ಕೆ ಬರ್ಬೋದು, ಏನಂತ ನಮಗೆ ರೋಡಲ್ಲಿ ಕಾಣುತ್ತೆ. ಅವಾಗ ನಾವು ತಪ್ಪಿಸ್ಕೋಬೋದು. ನಾವು ಎಡಗಡೆ ಹಿಡ್ಕೊಂಡ್ರೆ ನಮ್ಗೆ ಹಿಂದೆ ಬರ್ತಾ ಇರ್ತದೆ ವೆಹಿಕಲ್ಸು, ನಮ್ಗೆ ಹಿಂದ್ಗಡೆ ಕಂಡಿಲ್ಲ.